ಮೊನ್ನೆ ಮಸಾಲೆ ದೋಸೆ ತಿನ್ನೋಣ ಅಂತ ನಾವು ಕುಟುಂಬ ಸಮೇತವಾಗಿ ಹೋಟ್ಲಿಗೆ ಹೋಗಿದ್ವಿ. ನಾವು ಹೋಗಿದ್ದ ಹೋಟ್ಲು ತುಮಕೂರಿನ ಪ್ರತಿಷ್ಠಿತ ಮತ್ತು ಬ್ಯುಸಿ ರಸ್ತೆ ಅನಿಸಿರುವಂತಹ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ದ್ವಾರಕಾ ಹೋಟೆಲ್ಗೆ. ಈ ದ್ವಾರಕಾ ಹೋಟೆಲ್ನ ವಿಶೇಷ ಅಂದರೆ ಮಸಾಲೆ ದೋಸೆ ಅನ್ನೋ ಮಾತನ್ನು ಕೇಳಿದ್ದೇನಾದರೂ ಹೋಗಿದ್ದು ಭಾಳ ವಿರಳ. ಇದು 1967ರಲ್ಲಿ ಸ್ಥಾಪನೆ ಆಗಿದ್ದು, ಹೋಟೆಲು ತುಂಬ ಸ್ವಚ್ಛವಾಗಿ ಮತ್ತು ಒಳ್ಳೆಯ ಸಪ್ಲೈ ಕೂಡ ಇರ್ತದೆ. ನಾನಿಲ್ಲಿ ನಮ್ಮ ಕುಟುಂಬ ಸಮೇತವಾಗಿ ಹೋಗಿದ್ವಿ ಅಂದರೆ ನಮ್ಮದೇನು ಅವಿಭಕ್ತ ಕುಟುಂಬ ಅಲ್ಲ. ಈಗ ಅವಿಭಕ್ತ ಕುಟುಂಬಗಳು ಅದೆಲ್ಲಿದ್ದಾವೆ ಹೇಳಿ. ನಮ್ಮ ಮನೆಯಲ್ಲಿರೋದೇ ನಾನು, ನನ್ನ ಹೆಂಡತಿ ಮತ್ತು ಇಬ್ಬರು ಮಕ್ಕಳು. ನಾವು 4 ಜನ ಹೋಟ್ಲಿಗೆ ಹೋಗಿದ್ವಿ. ನಾವು ಮನೆಯಲ್ಲಿ ಮಾತಾಡ್ಕೊಂಡು ಹೋಗಿದ್ದು ಮಸಾಲೆ ದೋಸೆ ತಿನ್ನೋಣ ಅಂತಾದರೂ ನಮ್ಮ ಚಿಕ್ಕ ಮಗಳು ಗುಬ್ಬಿ ಆರ್ಡ್ರ್ ಮಾಡಿದ್ದು ಮಾತ್ರ ಈರುಳ್ಳಿ ದೋಸೆಗೆ. ಈ ನಮ್ಮ ಕಿರಿಮಗಳು ಗುಬ್ಬಿಯೇ ಹಾಗೆ ನಮ್ಮೆಲ್ಲರದು ಒಂದಾದರೆ ಅವಳದೇ ಒಂದು ಸ್ಪೆಷಲ್ ಇರಬೇಕು. ಹೀಗಾಗಿ ಅವಳು ಆರ್ಡ್ರ್ ಮಾಡಿದ್ದು ಈರುಳ್ಳಿ ದೋಸೆಗಾದರೆ ನಾವು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆಗೆ. ಈ ದ್ವಾರಕಾ ಹೋಟೆಲ್ನಲ್ಲಿ ಮಹಿಳೆಯರೇ ಹೆಚ್ಚಿಂದ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ನಮಗೆ ಸಪ್ಲೈ ಮಾಡಿದ್ದು ಕೂಡ ಮಹಿಳೆಯೇ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವಳೇ ನನ್ನ ಪತ್ನಿ ಶೈಲಜಾ. ಕಿರಿಮಗಳು ಗುಬ್ಬಿ ಅದೇನೋ ಮೊಬೈಲಲ್ಲಿ ನೋಡಿಕೊಂಡು ನಗ್ತಾ ಇದ್ದಾರೆ. ದೋಸೆ ಬಂದ ಕೂಡಲೇ ತಿನ್ನಲಿಕ್ಕೆ ಶುರು ಮಾಡಿದ್ವಿ. ಆಗ ನಮ್ಮ ಹಿರಿಮಗಳು ತಿಳಿ ಒಂದು ಮಾತು ಹೇಳಿದ್ಲು. ಏನಪ್ಪ ಅಂದರೆ, ಅಪ್ಪ ನಾನು ಮೊದಲಿಗೆ ಈ ಮಸಾಲೆ ದೋಸೆ ತಿಂದಾಗ ಅದನ್ನು ಮಧ್ಯದಲ್ಲಿ ಮುರ್ಕೊಂಡು ಈ ಆಲೂಗೆಡ್ಡೆ ಪಲ್ಯ ಇರ್ತದೆ ಅದ್ರ ಜೊತೆ ತಿನ್ನಬೇಕು ಅಂತ ಗೊತ್ತೇ ಇರಲಿಲ್ಲ. ತುದಿನಲ್ಲಿ ಮಾತ್ರ ಮುರ್ಕೊಂಡು ತಿಂತಾಯಿದ್ದೆ. ಒಂದು ಸಲ ಅಮ್ಮನ ನೋಡಿ ಮಧ್ಯದಲ್ಲಿ ಮುರ್ಕೊಂಡು ತಿನ್ನಬೇಕು ಅಂತ ಗೊತ್ತಾಯಿತು ಅಂತ ಹೇಳಿದ್ಲು. ನಿಜಕ್ಕೂ ಕೂಡ ನನಗೂ ಕೂಡ ಮೊದಲನೇ ಬಾರಿಗೆ ಈ ಮಸಾಲೆ ದೋಸೆ ತಿನ್ನಬೇಕಾದ್ರೆ ಈ ಮಧ್ಯದಲ್ಲಿ ಆಲೂಗೆಡ್ಡೆ ಪಲ್ಯ ಇರ್ತದೆ ಅಲ್ಲಿಂದ ಮುರ್ಕೊಂಡು ತಿನ್ನಬೇಕು ಅಂತ ಗೊತ್ತೇ ಇರಲಿಲ್ಲ. ನಾನು ಕೂಡ ಸುತ್ತ ತುದಿಯನ್ನು ತಿಂದು ಮಧ್ಯದಲ್ಲಿ ಆಮೇಲೆ ಈ ಆಲೂಗೆಡ್ಡೆ ಪಲ್ಯ ಜೊತೆ ತಿಂದಿದ್ದಾಗಿತ್ತು. ನಿಮಗೂ ಕೂಡ ಈ ರೀತಿಯ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ದ್ವಾರಕಾ ಹೋಟ್ಲು ಮಸಾಲೆ ದೋಸೆಯ ವಿಶೇಷ ಏನಪ್ಪ ಅಂದರೆ, ಈ ಕೆಂಪು ಚಟ್ನಿಯನ್ನು ಆ ದೋಸೆಗೇ ಬಳ್ದಿರ್ತಾರೆ. ಆದರೆ ಇಲ್ಲಿ ದೋಸೆಗೆ ಬಳಿದೇನೆ ಅದನ್ನು ಕೂಡ ಪಕ್ಕದಲ್ಲಿ ಹಾಕಿ ಕೊಟ್ಟಿರ್ತಾರೆ. ಬಹುಶಃ ಅದು ಎಷ್ಟು ಬೇಕೋ ಅಷ್ಟು ಖಾರ ತಿನ್ನಲಿ ಅನ್ನುವ ಉದ್ದೇಶದಿಂದಲೋ ಏನೋ ಪಕ್ಕದಲ್ಲಿ ಕೊಟ್ಟಿರ್ತಾರೆ. ನಾವು ಅದನ್ನು ನೆಂಚ್ಕೊಂಡು ಅಂದರೆ ಈ ದೋಸೆಗೆ ಅಂಟಿಸ್ಕೊಂಡು ತಿನ್ನಬೇಕಾಗ್ತದೆ. ಈಗ ದೋಸೆ ತಿಂದಿರಲ್ಲ, ಇವಳೇ ನಮ್ಮ ಹಿರಿಮಗಳು ತಿಳಿ. ನಾನು ಮನೆಯಲ್ಲಿ ಇವಳಿಗೆ ಹೇಳೇ ಕರ್ಕೊಂಡೋಗಿದ್ದೆ. ಏನಪ್ಪ ಅಂದರೆ, ನೋಡಪ್ಪ ನಾನು ವೀಡಿಯೋ ಮಾಡ್ತೀನಿ, ನೀವು ವೀಡಿಯೋಗೆ ಯಾವ ಮುಜುಗರ ಇಲ್ಲದೇ ಫೋಸ್ ಕೊಡಬೇಕು. ಫೋಸು ಅಂದರೆ ವೀಡಿಯೋ ಮಾಡುವಾಗ ನೀವು ಸುಮ್ಮನಿರಬೇಕು ಅಂತ. ಯಾಕೆಂದರೆ ಮನೆಯಲ್ಲಿ ಏನಾದ್ರು ಇವ್ರನ್ನ ತೋರಿಸ್ಲಿಕ್ಕೆ ವೀಡಿಯೋನಲ್ಲಿ ಮಾಡ್ಲಿಕ್ಕೆ ಹೋದರೆ ಬಿಡೋದೇ ಇಲ್ಲ. ಇಲ್ಲ ನಮ್ಮನ್ನು ತೆಗಿಬೇಡ ಅಂತೇಳಿ ಕಾಟ ಕೊಡ್ತಾನೆ ಇರ್ತಾರೆ. ಹೀಗಾಗಿ ಮೊದಲೇ ಹೇಳಿದ್ರಿಂದ ಸುಮ್ಮನೆ ತಿಂತ ಕೂತಿದ್ರು, ನಾನು ವೀಡಿಯೋ ಮಾಡ್ತಾನೇ ಇದ್ದೆ. ನಾವೇನು 3 ಜನ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಲ್ಲ, ನಮ್ಮ ಪಾಲಿಗೆ ಬಂದು ಒಂದೊಂದು ದೋಸೆನೂ ನಾವು ಮುಗಿಸಿದ್ವಿ. ಆದರೆ ನಮ್ಮ ಕಿರಿಮಗಳು ಗುಬ್ಬಿ ಆರ್ಡ್ರ್ ಮಾಡಿದ್ಲಲ್ಲ ಈರುಳ್ಳಿ ದೋಸೆ, ಅದನ್ನು ನಾವು 3 ಜನ ಟೇಸ್ಟ್ ನೋಡ್ತೀವಿ ಅಂತೇಳಿ ಅದಕ್ಕೂ ಕೈ ಹಾಕಿವಿ. ಹಾಗಾಗಿ ಅವಳದೇ ಸ್ವಲ್ಪ ಕಮ್ಮಿ ಆಯಿತು. ನಾವು ನಮ್ಮ ಪಾಲಿಂದನ್ನು ಪೂರ ತಿಂದ್ವಿ. ಈ ದೋಸೆ ತಿಂದ ಕೂಡಲೇ ನಮ್ಮ ದೊಡ್ಡ ಮಗಳು ತಿಳಿ ದೋಸೆ ತಿಂದಮೇಲೆ ಟೀ ಕುಡಿಲಿಲ್ಲ ಅಂದರೆ ಅದೆಂಥದಪ್ಪ ಕಂಪ್ಲೀಟೇ ಆಗಲ್ಲ ಅಂತೇಳಿ ಟೀನ ಪ್ರಸ್ತಾಪವನ್ನು ಮುಂದಿಟ್ಲು. ಆದರೆ ಈ ದೋಸೆಯನ್ನು ತಿಂದಿದ್ದರಿಂದ ಯಾಕೋ ಹೊಟ್ಟೆ ತುಂಬಿತು ಅಂತ ಅನ್ನಿಸ್ಲಿಲ್ಲ. ಹೀಗಾಗಿ ಹೊರಗಡೆ ಮಸಾಲೆ ಅಥವಾ ಪಾನಿಪುರಿ ಏನಾದ್ರು ತಿನ್ನೋಣ ಅಂತ ಮಾತಾಡಿಕೊಂಡು ಟೀಗೆ ಬ್ರೇಕ್ ಹಾಕಿವಿ. ಒಂದು ಹಾಗೆ ಈ ದ್ವಾರಕಾ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಬೆಲೆ ಒಂದಕ್ಕೆ 75 ರೂಪಾಯಿ, ಈರುಳ್ಳಿ ದೋಸೆ ಬೆಲೆ 85 ರೂಪಾಯಿ. ಸ್ವಲ್ಪ ದುಬಾರಿ ಅಂತ ಅನಿಸಿದ್ರೂ ಕೂಡ ಪರವಾಗಿಲ್ಲ, ಹೋಟೆಲ್ಲು ಸ್ವಲ್ಪ ನೀಟಾಗಿ ಕ್ಲೀನಾಗಿರೋದ್ರಿಂದ ಕೊಡ್ಬೋದು ಅಂತ ಅನ್ನಿಸ್ತು. ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಟೇಸ್ಟು ತುಂಬ ಚೆನ್ನಾಗಿತ್ತು ಅನ್ನೋಕ್ಕೂ ಆಗಲ್ಲ, ಚೆನ್ನಾಗಿಲ್ಲ ಅನ್ನಲಿಕ್ಕೂ ಆಗಲ್ಲ, ಆ ರೀತಿ ಇತ್ತು. ಮಸಾಲೆ ದೋಸೆ ತಿಂದ ನಂತರ ನಮ್ಮ ಮನೆಯವರು ಮತ್ತು ಮಕ್ಕಳು ಮನೆಗೆ ಏನು ಬೇಕೋ ಒಂದಷ್ಟು ಸಾಮಾನುಗಳನ್ನು ಇದೇ MG ರೋಡ್ನಲ್ಲಿ ಖರೀದಿ ಮಾಡಿದರು. ನಾನು ಆ ವೇಳೆಯಲ್ಲಿ ಈ ಹೋಟ್ಲಿಗೆ ಬರೋರನ್ನ ಹೋಗೋರನ್ನ ಗಮನಿಸ್ತಾನೇ ಇದ್ದೆ. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಹೋಟೆಲ್ನ ಉದ್ಘಾಟನೆಯ ಶಿಲಾನ್ಯಾಸದ ಫಲಕ. ಆಗ ಈ ಹೋಟೆಲನ್ನು ರಾಜ್ಯ ಗೃಹ ಸಚಿವರಾಗಿದ್ದಂತಹ MV ರಾಮರಾವ್ ಅವರು ಉದ್ಘಾಟನೆ ಮಾಡಿದರೆ, ಆಗಿನ KPCC ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಪ್ಪ ಆಳ್ವ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಒಟ್ಟಾರೆ ನಮ್ಮ ಮಸಾಲೆ ದೋಸೆ ಪುರಾಣ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.